ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾಯಿದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಏನಪ್ಪ ಹುಣಸೆ ಬೀಜ ಮತ್ತು ರಂಗೋಲಿ ಸೆಟ್ ಅಂತ ನೋಡ್ತಾಯಿದ್ದೀರಾ? ಹೇಳ್ತೀವಿ ಫ್ರೆಂಡ್ಸ್ ಏನಕ್ಕಂತ. ಈಗ ಸ್ಕೂಲು ಮುಗೀತು, ರಜೆ ಸ್ಟಾರ್ಟ್ ಆಯಿತು, ಮಕ್ಕಳೆಲ್ಲ ಮೊಬೈಲ್ ಇಟ್ಕೊಂಡು ಆಟ ಆಡ್ತಿರ್ತಾರೆ. ಸೊ ಅವ್ರಿಗೆ ಈಗ ಎಲ್ಲರಿಗೂ ಎಲ್ಲ ಲ್ಯಾಂಗ್ವೇಜ್ ಬರುತ್ತೆ ಅನ್ನೋಕ್ಕಾಗಲ್ಲ ಅಲ್ವಾ. ಒಬ್ಬೊಬ್ಬರಿಗೆ ಕನ್ನಡ ಬಂದರೆ ಇಂಗ್ಲೀಷ್ ಬರೋಲ್ಲ, ಇಂಗ್ಲೀಷ್ ಬಂದರೆ ಹಿಂದಿ ಬರೋಲ್ಲ, ಹಾಗೆ ಬರೋಲ್ಲ. ಓಕೆನಾ? ಒಬ್ರಿಗೆ ಬರುತ್ತೆ, ಒಬ್ರಿಗೆ ಬರೋಲ್ಲ. ಇದು ಬರೋರ್ಗಂತೂ ಅಲ್ಲ ವಿಡಿಯೋ, ಬರದೇ ಇರೋ ಮಕ್ಕಳಿಗೆ. ಸೊ ಈಗ ಏನು ಮಾಡಬೇಕು, ರಜದಲ್ಲಿ ಈ ಥರ ರಾಗಿ ಹಸಿಟ್ಟು ಏನು ಹಸಿಟ್ಟು ಇರುತ್ತೋ ಅದನ್ನು ನೀವು ತಗೊಂಡು ಮಕ್ಕಳಿಗೆ ಈ ರೀತಿ ಅಕ್ಷರನ ತಿದ್ದಕ್ಕೆ ಕೊಡಿ. ನಾನು ಫಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ, ಒಂದು ಅಕ್ಷರ ಹಾಕಿದ್ದೆ ಆ ಅಂತ. ಇದು ಎರಡನೇ ಅಕ್ಷರ ಆ ಅಂತ. ಕನ್ನಡ ಸ್ಟಾರ್ಟ್ ಹೇಳ್ಕೊಡೋಣ ಅಂತ ಇಷ್ಟ ಆಯಿತು ಫ್ರೆಂಡ್ಸ್. ಅದಕ್ಕೆ ಈ ಪ್ರಯತ್ನ ಅಂದರೆ ಮಕ್ಕಳನ್ನ ಯಾವ ರೀತಿ ನಾವು ಈಸಿಯಾಗಿ ಕಲಿಸ್ಬೋದು ಅಕ್ಷರನ ಅಂತ. ಓಕೆನಾ? ಸೊ ಇದು ಅಗ್ಲಾಗೋಗಿದೆ. ನೀವು ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಡಿ, ಈ ರೀತಿ ರೌಂಡಾಗಿ ಶೇಪ್ ಮಾಡಿ. ಇಲ್ಲ ನಿಮಗೆ ಬರೆದು ಕೂಡ ನೀವು ಹೇಳ್ಕೊಡ್ಬೋದು. ನಾನು ಸೀಟಲ್ಲಿ ಟ್ರೈ ಮಾಡಿದೆ ಅಷ್ಟೇ. ನೋಡಿ, ಈ ರೀತಿ ನೀವು ಅಕ್ಷರನ ಇಲ್ಲ ಪೇಪರಲ್ಲೋ ಇಲ್ಲ ನೆಲದ ಮೇಲೋ ಏನರಾಗೋ ನೀವು ಬರೆದು, ಗೊತ್ತಿಲ್ಲ ಅಂದರೆ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದರಲ್ಲಿ ನಿಮಗೆ ಇನ್ನು ಮುಂದೆ ಕನ್ನಡ ಪಾಠ ನಿಮಗೆ ಹೇಳ್ಕೊಡೋಕ್ಕೆ ನಾನು ಟ್ರೈ ಮಾಡಿದ್ದೀನಿ. ಕನ್ನಡ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಫ್ರೆಂಡ್ಸ್? ಎಲ್ಲರಿಗೂ ಇಷ್ಟ ಆಗುತ್ತಲ್ಲ. ಸೊ ನೋಡಿ, ಈ ರೀತಿ ನಾವು ಬರೆದು ಅದ್ರ ಮೇಲೆ ನಾವು ತೊಗರಿಬೇಳೆ, ಹೆಸ್ರು ಕಾಳು, ಅಲಸಂದೆ ಕಾಳು ಏನಿರುತ್ತೋ ಕಾಳಾಗಲಿ ತೊಗರಿಬೇಳೆ ಆಗಲಿ ನಾವು ಟ್ರೈನಿಂಗಲ್ಲೆಲ್ಲ ಸೊ ಈ ಥರನೇ ನಾವು ಪ್ರಾಕ್ಟೀಸ್ ಮಾಡಿಸ್ತಾಯಿದ್ವಿ. ಸೊ ಅದೇ ಮೆಥಡ್ನ ನಾವು ಇವಾಗ ನಿಮಗೂ ಕೂಡ ನಾನು ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿಮಗೆ ಯಾರಿಗ್ಯಾರಿಗೆ ಇಷ್ಟ ಇದೆಯೋ ಅದನ್ನು ನೀವು ಕಲ್ತ್ಕೋಬೋದು. ಏನಪ್ಪ ಚಿಕ್ಕ ಮಕ್ಳಿಗೆ ಹೇಳ್ಕೊಟ್ಟಂಗೆ ಹೇಳ್ಕೊಡ್ತಾರೆ, ಮಾಡೋಕ್ಕೆ ಕೆಲಸ ಇಲ್ವ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಅಂದ್ಕೊಳೋರು ಅಂದ್ಕೊಂಡ್ಲಿ, ಅದ್ರದ್ದು ತಲೆ ನೆಸೆಸಿಟಿ ಇಲ್ಲ. ಸೊ ಗೊತ್ತಿಲ್ಲದೆ ಇರೋರಿಗೆ ಈ ಒಂದು ಟ್ರಿಕ್ಸಲ್ಲಿ ನಾನು, ಯಾಕಂದರೆ ನಮ್ಮದು ಟ್ರೈನಿಂಗಲ್ಲಿ ಈ ಥರನೇ ನಾವು ಮಕ್ಕಳಿಗೆ ಆಲ್ಮೋಸ್ಟ್ ಎಲ್ಲ ಹೇಳ್ಕೊಟ್ಟಿದ್ದು. ಸೊ ಅದನ್ನೇ ಇಲ್ಲಿ ನಾನು ನಿಮಗೆ ಹೇಳ್ಕೊಡೋಣ ಅಂತ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ಹೇಗೆ ಅನಿಸ್ತು ಅಂತ ದಯವಿಟ್ಟು ಹೇಳಿ. ಸೊ ನೋಡಿ, ಈ ರೀತಿ ಅಕ್ಷರನ ಬರೆದಾದ್ಮೇಲೆ ಏನು ಸಿಗುತ್ತೋ ಅದನ್ನು ಮಕ್ಕಳ ಕೈ ಕೊಟ್ಟರೆ ಅದ್ರ ಮೇಲೆ ಇಡೋಕ್ಕೆ ಹೇಳಿದ್ರೆ ನೋಡಿ, ಈ ರೀತಿ ಇಡ್ತಾರೆ ಕ್ಲೀನಾಗಿ. ಅದ್ರ ಮೇಲೆ ನಾವು ಆ ಅಂತ ಹೇಳ್ಕೊಡ್ಬೇಕು, ಉಚ್ಚಾರಣೆ ಮಾಡೋದನ್ನು ನಾವು ಹೇಳ್ಕೊಡ್ಬೇಕು. ಓಕೆನಾ? ಬರೆದು ಕೊಟ್ಟಿದ ತಕ್ಷಣ ಅವು ಈ ರೀತಿ ಜೋಡಿಸ್ತಾರೆ.